ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬನ್ನಿ ಕಾಫಿ ಕುಡಿಯೋಣ. ಕಾಫಿ ಕುಡ್ಕೊಂತ ಮಾತಾಡೋಣ. ನಾನು ಕುಡಿಯೋದು ಬ್ಲಾಕ್ ಕಾಫಿ, ಸಕ್ಕದಾಗಿರುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ ಇದೆ ಬ್ಲಾಕ್ ಕಾಫಿಯಿಂದ. ಸೊ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇನ್ನೊಬ್ಬರು ಲಕ್ಷ್ಮೀ ಸಿಸ್ಟರ್ ಹೇಳಿದರು, ಯಾಕೆ ನೀವು ದಾವಣಗೆರೆ ಬಿಟ್ಟು ಹೋದ್ರಿ, ಅದು ಡೀಟೇಲ್ ಆಗಿ ಹೇಳಿ, ರೀಸನ್ ಹೇಳಿ ಅಂತ ಹೇಳಿದರು. ರೀಸನ್ ಏನೂ ಇಲ್ಲ, ನಾನು ದಾವಣಗೆರೆ ಫುಲ್ ಏನು ಖಾಲಿ ಮಾಡಿಲ್ಲ, ಜಸ್ಟ್ ಅಲ್ಲೂ ಒಂದು ಮನೆ ಇದೆ. ಏನಕ್ಕೆ ಬೇಜಾರು ಅಂತೇಳಿದ್ರೆ, ನಾನು ಯಾವಾಗಲೂ ನನ್ನ ಕಷ್ಟ ಸುಖ ನಲಿವು ಸಂತೋಷ ಎಲ್ಲನೂ ನಾನು ದಾವಣಗೆರೆಲೇ ಕಳೆದಿದ್ದೀನಿ. 11 ವರ್ಷ ನಾನು ಊರು ಬಿಟ್ಟಾಗ ಸೊ ಗದಗ ಅಡ್ಜಸ್ಟ್ ಆಗಬೇಕಲ್ಲ, ನನ್ನ ಗದಗ ಜನ ಹೆಂಗೆ ನನ್ನ ಒಪ್ಕೊತಾರೆ, ಹೆಂಗೆ ವೆಲ್ಕಮ್ ಮಾಡ್ಕೊತಾರೆ ಅಂತ ತುಂಬ ಬೇಜಾರಿತ್ತು. ಸೊ ಅದಕ್ಕೆ ಬೇಜಾರಾಗಿತ್ತು. ಇವಾಗ ಏನಿಲ್ಲ. ಸೊ ಮನೆಗೆ ಬಂದಿದ್ದೀನಿ, ನಮ್ಮ ಅಮ್ಮನ ನೋಡಿದ್ದೀನಿ. ನಮ್ಮ ಅಮ್ಮನ ನೋಡಿ ತುಂಬ ಖುಷಿ ಆಯಿತು ನನಗೆ. ಫ್ಯಾಮಿಲಿ ಜೊತೆ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ವಂತೆ, ದೂರ ಇದ್ದಾಗ ಗೊತ್ತಾಗುತ್ತೆ ಅದ್ರ ಬೆಲೆ. ಬಟ್ ಇವಾಗ ನನ್ನ ಫ್ಯಾಮ್ಲಿ ಬೆಲೆ ಗೊತ್ತು. ನಾನು 10 ವರ್ಷದಿಂದ ನನ್ನ ಫ್ಯಾಮ್ಲಿದವ್ರು ದೂರ ಇಟ್ಟಿದ್ರು. ಬಟ್ ಇವಾಗ ನಾನು ಒಪ್ಕೊಂಡು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಇದು ನನ್ನ ಒಪ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ. ತುಂಬ ಖುಷಿ ಆಯಿತು ನನಗೆ. ಅಷ್ಟೇ, ರೀಸನ್ ಏನಿಲ್ಲ. ನಾನು ದಾವಣಗೆರೆನ ಖಾಲಿ ಮಾಡೋದನ್ನಿಲ್ಲ. ಏನಕ್ಕಂದರೆ ದಾವಣಗೆರೆಲ್ಲ ನನ್ನ ಜೀವನ ಕಟ್ಕೊಂಡಿದ್ದೀನಿ, ದಾವಣಗೆರೆಲಿ ನಾನು ಬಾಳಿ ಬದುಕಿದ್ದೀನಿ, ದಾವಣಗೆರೆ ಮಾತ್ರ ಬಿಡಲ್ಲ. ಸೊ ದಾವಣಗೆರೆ ದುಗ್ಗವ್ವ ನನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು. ಸೊ ದಾವಣಗೆರೆಲ್ಲೂ ಇರ್ತೀನಿ, ನಾನು ಗದಗಲ್ಲೂ ಇರ್ತೀನಿ. ಬಟ್ ಈಗ ಜಾಸ್ತಿ ನಾನು ಗದಗಲ್ಲೇ ಇರ್ತೀನಿ. ಅಮ್ಮನಿಗೂ ಹುಷಾರಿರೋಂಗಿಲ್ಲ, ನಮ್ಮ ಅಪ್ಪಾಜಿಗೂ ಹುಷಾರಿಲ್ಲ. ಅವ್ರು ನೋಡ್ಕೊಳ್ಳೋದು ನಾನೇ, ಹೆಮ್ಮೆಯಿಂದ ಹೇಳ್ಕೊತೀನಿ. ಅವ್ರು ನೋಡ್ಕೊಳ್ಳೋದು ನಾನೇ. ನಮ್ಮನ್ನ ಅವ್ರು ಯಾರು ಅಷ್ಟು ನೋಡ್ಕೊಳ್ಳಲ್ಲ. ಬಟ್ ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಕೊತೀನಿ. ಅದು ಜವಾಬ್ದಾರಿ ಕೂಡ, ಪ್ರತಿಯೊಬ್ಬರ ಮಕ್ಕಳದು ಜವಾಬ್ದಾರಿ. ಸೊ ಹಾಗಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತಿದ್ದೀನಿ. ಸೊ ದಾವಣಗೆರೆ ಅಂತೂ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ಸೊ ಅಲ್ಲಿ ಅದೇ ಹೇಳಿದ್ನಲ್ಲ, ನಾನು ಫ್ಯಾಮ್ಲಿ ಇದೆ ಅಂತ, ಭಾರ್ಗವಿ ಪುನೀತ್ ಅಂತ. ಸೊ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ನೆನಪಲ್ಲೇ ನಾನು ಯಾವಾಗಲೂ ಇರ್ತೀನಿ. ಮತ್ತು ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿಸಿದ್ದಾರೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಸಿದ್ದು, ಸಬ್ಸ್ಕ್ರೈಬ್ ಆಗೋಕ್ಕೆ ಅವ್ರ ಫ್ರೆಂಡ್ಸ್ಗೆಲ್ಲ ಸಜೆಷನ್ ಮಾಡಿದ್ದಾರೆ. ಅದೊಂದು ಖುಷಿ ಆಯಿತು. ನೀವು ಕೂಡ ನಿಮ್ಮ ಫ್ರೆಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನಾನು ಫಸ್ಟ್ ಟೈಮ್ ಜೋಳದ ರೊಟ್ಟಿ ಮಾಡಿ ನಮ್ಮ ಅಮ್ಮನಿಗೆ ಕೊಟ್ಟಿದ್ದೀನಿ. ರೊಟ್ಟಿ ಹೇಗಿದೆ ಅಂತ ನಮ್ಮಮ್ಮ ತಿಂದು ಹೇಳಿದ್ದಾರೆ. ಅದನ್ನು ಫುಲ್ ವಾಚ್ ಮಾಡಿ ವಿಡಿಯೋನ. ಮತ್ತು ನಿಮಗೆ ರೊಟ್ಟಿ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಹೇಳಿ, ರೊಟ್ಟಿ ಹೆಂಗೆ ಮಾಡೋದು ಅಂತ ನನಗೆ ಹೇಳ್ಕೊಡ್ತೀನಿ. ಅದು ತುಂಬ ಈಸಿ ಇದೆ. ನಾನೇ ಮಾಡ್ತೀನಿ ಅಂದರೆ ನೀವು ಈಸಿಯಾಗಿ ಮಾಡ್ತೀರಾ. ಸೊ ರೊಟ್ಟಿ ಮಾಡೋದು ನಾನು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಹಾಗೇ ಎಲ್ಲರೂ ಕಾಫಿ ಕುಡ್ಕೊಂಡು ಆರಾಮಾಗಿರಿ. ನೋಡಿ, ನಮ್ಮ ತೋಟದಲ್ಲಿ ಕುತ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರ ತೋಟ ಇದು. ಚೌಳಿಕಾಯಿ ಇದೆ, ಹೆಸರುಕಾಯಿ ಇದು, ಶೇಂಗಾ ಇದೆ, ಬೆಂಡಿ ಗಿಡ ಇದೆ, ಬದನೆಕಾಯಿ ಇದೆ, ಪುಂಡಿ ಪಲ್ಯ ಇದೆ, ಎಲ್ಲನೂ ಹಾಕಿದೆ ನಮ್ಮಮ್ಮ. ಎಲ್ಲ ಆರ್ಗ್ಯಾನಿಕ್. ಇಲ್ಲೇ ಕಿತ್ಕೊಳ್ಳೋದು, ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು. ತುಂಬ ಖುಷಿ ಆಗಿದೆ. ನೀವು ಹಿಂಗೇ ಖುಷಿ ಆಗಿರಿ. ಆದಷ್ಟು ಕ್ವಾಲಿಟಿ ಟೈಮ್ನ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿ. ಫ್ರೆಂಡ್ಸು, ಅವರು ಗರ್ಲ್ ಫ್ರೆಂಡು ಅದೆಲ್ಲ ಬಿಟ್ಟು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅದು ಹೇಳೋಕ್ಕಾಗಲ್ಲ ಆ ಒಂದು ಕ್ವಾಲಿಟಿ ಟೈಮ್ನ. ಇವತ್ತಿದ್ದರೂ ನಾಳೆ ಇರಲ್ಲ. ನಾವು ನಾಳೆ ಮಾತಾಡ್ತೀವಿ ಅಂದರೂ ನಮ್ಮ ಕೈಲಿ ಸಿಗಲ್ಲ. ಅವರು ಫ್ಯಾಮ್ಲಿದವರು, ಫ್ರೆಂಡ್ಸ್ ಯಾವಾಗಲೂ ಇದ್ದೇ ಇರ್ತಾರೆ. ಈಗ ಒಬ್ಬರಿಲ್ಲ ಅಂದರೆ ಇನ್ನೊಬ್ರು ಫ್ರೆಂಡ್ಸ್ ಸಿಗ್ತಾರೆ. ಹಂಗೆ ಅಪ್ಪ ಅಮ್ಮ ಸಿಗಲ್ಲ, ಮಕ್ಕಳು ಹೆಂಡತಿ ಸಿಗಲ್ಲ, ಗಂಡ ಸಿಗಲ್ಲ. ಸೊ ಇವೆಲ್ಲ ಸಂಬಂಧಕ್ಕೆ ಬೆಲೆ ಕೊಡಬೇಕು ನಾವು. ಅವ್ರ ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟು ಖುಷಿಯಾಗಿರ್ತೀವಿ. ಸೊ ಹಾಗಾಗಿ ಆದಷ್ಟು ಎಲ್ಲರೂ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಿಮ್ಮ ಮಿಸ್ಸಸ್ ಹತ್ರ ಮಾತಾಡಿ, ಅಪ್ಪ ಅಮ್ಮನ ಹತ್ರ ಮಾತಾಡಿ, ನಿಮ್ಮ ಹಸ್ಬೆಂಡ್ ಹತ್ರ ಮಾತಾಡಿ, ಮಕ್ಳ ಹತ್ರ ಮಾತಾಡಿ. ಅದೊಂಥರ ಖುಷಿ ಇರುತ್ತೆ. ಬರೀ ಮೊಬೈಲ್ ನೋಡಿಕೊಂಡೇ ಇರಬೇಡಿ ಜಾಸ್ತಿ, ಆಯಿತಾ? ಎಲ್ಲ ನನ್ನ ವ್ಯೂವರ್ಸ್ಗೂ ಸಬ್ಸ್ಕ್ರೈಬರ್ಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ, ಪ್ಲೀಸ್. ಐ ಲವ್ ಯು ಆಲ್. ನಮ್ಮ ಅಕ್ಕ ಒಬ್ಬರು ರೊಟ್ಟಿ ಮಾಡ್ತಾಯಿದ್ರು ಬೆಳಗ್ಗೆ. ನಾನು ನೋಡೋಣ, ಟ್ರೈ ಮಾಡೋಣ. ತುಂಬ ವರ್ಷ ಆಯಿತು ನಾನು ರೊಟ್ಟಿ ಮಾಡ್ತೀನಿ ಅಂತಂದೆ. ಅವರಿಲ್ಲ, ಮಾಡೋಕ್ಕೆ ಬರಲ್ಲ, ಬೇಡ ಅಂತ ಹೇಳಿದರು. ಅದಕ್ಕೆ ನಾನು ಇಲ್ಲ, ನೋಡೋಣ, ಟ್ರೈ ಮಾಡೋಣ ಅಂತ ರೊಟ್ಟಿ ಮಾಡೋಕ್ಕೆ ಕೂತ್ಕೊಂಡೆ. ತುಂಬ ಈಸಿ ಇದೆ. ನಾನು ಮೊದಲೆಲ್ಲ ಮಾಡಿದ್ದೆ ರೊಟ್ಟಿ, ಬಟ್ ಒಂದು 5-6 ಇಯರ್ಸ್ ಆಯಿತು ನಾನು ರೊಟ್ಟಿ ಮಾಡಿರಲಿಲ್ಲ. ಇವತ್ತು ಮಾಡಿ ತುಂಬ ಖುಷಿ ಆಯಿತು. ಅದ್ರಾಗ ಬೇರೆ ಇವತ್ತು ನಾನು ಸೌದೆ ಒಲೆಯಲ್ಲಿ ಮಾಡಿದ್ನಲ್ಲ, ಸೊ ಒಂಥರ ಹಳ್ಳಿ ಫೀಲ್ ಕೊಡ್ತು. ಹಳ್ಳಿಯಲ್ಲಿ ಹೆಂಗೆ ಹೆಣ್ಮಕ್ಳು ಕುತ್ಕೊಂಡು ರೊಟ್ಟಿ ಬಡಿತಾರಲ್ಲ, ನಮ್ಮ ಕಡೆ ರೊಟ್ಟಿನೇ ಬಡಿಯೋದು, ಆ ಥರ ಫೀಲ್ ಸಿಕ್ತು ನನಗೆ. ತುಂಬ ಚೆನ್ನಾಗಿತ್ತು. ಯಾರಾದ್ರೂ ರೊಟ್ಟಿ ರೆಸಿಪಿ ಬೇಕು, ರೊಟ್ಟಿ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ನಾನು ನಿಮಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ಕೈಲೂ ತಟ್ಬೋದು,
ಬೇಡ ನಮಗೆ ಕೈಲಿ ತಟ್ಟಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವಾಗ ನಾವು ಚಪಾತಿ ಲಾಡಿಸ್ತೀವಲ್ಲ, ಚಪಾತಿ ಲಾಡಿಸೋ ಥರನೂ ಲಾಡಿಸಿ ನಾವು ರೊಟ್ಟಿ ಮಾಡ್ಬೋದು. ಸಿಂಚನಾಗಿ ಏನೆಲ್ಲ ಬರುತ್ತೆ ಅಂತ ನಿಮಗೆಲ್ಲ ವಿಡಿಯೋದಲ್ಲೂ ನಾನು ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ. ಏನಾದರೂ ಕ್ವಶನ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಹಂಗೇ ಇವತ್ತು ರೊಟ್ಟಿ ಮಾಡಿಕೊಂಡು ನಮ್ಮಮ್ಮ ಹೆಂಗೆ ರಿಯಾಕ್ಷನ್ ಇದೆ ನಮ್ಮಮ್ಮನಿಗೆ ಕೊಡೋಣ ರೊಟ್ಟಿನ, ಹೆಂಗೆ ಏನಂತ ಹೇಳ್ತಾರೆ ಅಂತ ರೆಡಿ ಮಾಡಿಕೊಂಡು ನಮ್ಮಮ್ಮನಿಗೆ ಹೋಗಿ ಕೊಡೋಣ ಅಂತ ಬೇಯಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ, ಆದರೆ ಬೇರೆ ಸೌದೆ ಒಲೆಯಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ. ಅದೇನೋ ಗೊತ್ತಿಲ್ಲ ನನಗೆ. ಗ್ಯಾಸ್ ಅಡುಗೆಗಿಂತ ಸೌದೆ ಒಲೆಯಲ್ಲಿ, ಕಟ್ಟಿಗೆ ಒಲೆಯಲ್ಲಿ ನಾವು ಅಡುಗೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದು ನಮ್ಮದು ರೊಟ್ಟಿ ಮಾಡೋಕ್ಕಂತಲೇ ಚಿಕ್ಕದಾಗಿ ಒಂದು ರೂಮು, ಮನೆ ಪಕ್ಕದಲ್ಲೇ ಕಟ್ಟಿರೋದು. ಹಂಗಂತ ನಾನು ಇಲ್ಲೇ ಇರಲ್ಲ, ಇಲ್ಲೇ ಮಲಗಲ್ಲ. ಇದು ಚಿಕ್ಕ ರೂಮು, ಜಸ್ಟ್ ರೊಟ್ಟಿ ಮಾಡೋಕ್ಕೆ ಮಾತ್ರ. ರೊಟ್ಟಿ ಮಾಡೋಕ್ಕೆ ಏನಾದರೂ ನೀರೆಲ್ಲ ಕಾಯಿಸ್ಕೊಳ್ಳೋಕ್ಕೆ ಅದಕ್ಕೆ ಮಾತ್ರ ಇದು ಒಂದು ಮನೆ, ಚಿಕ್ಕ ಮನೆ. ಒಂದ್ಸರಿ ಹೋಮ್ ಟೂರ್ ಮಾಡ್ತೀನಿ. ನಿಮಗೆಲ್ಲ ಏನೆಲ್ಲ ರೆಸಿಪಿಗಳು ಬೇಕು ಅಥವಾ ಏನು ಕ್ವಶನ್ ಇದ್ದರೆ ನನಗೆ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನನ್ನ ಲೈಫ್ ಸ್ಟೋರಿ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ಅಟ್ಲೀಸ್ಟ್ ಒಂದು 500 ಸಬ್ಸ್ಕ್ರೈಬ್ ಆದರೆ ಅವ್ರಿಗೆಲ್ಲ ನನ್ನ ಲೈಫ್ ಸ್ಟೋರಿ ಹೇಳ್ಕೊತ ಹೋದರೆ ಚೆನ್ನಾಗಿರುತ್ತೆ. ಇಲ್ಲ ಆಮೇಲೆ ಲಾಸ್ಟಿಗೆಲ್ಲ ಲೈಫ್ ಸ್ಟೋರಿ ಹೇಳಿ ಅಂತಂದರೆ ಪದೇ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು 500 ಮೆಂಬರ್ಸ್ ಆದ್ರೂ ಸಬ್ಸ್ಕ್ರೈಬ್ ಆದರೆ ಸೊ ನನ್ನ ಲೈಫ್ ಸ್ಟೋರಿ ನಾನು ಹೇಳ್ತೀನಿ, ಮಾತ್ರ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಹಾಯ್ ಗದಗ ಮಂದಿ, ಹೆಂಗದಿರಿ? ಆರಾಮದಿರಾ? ಇಲ್ಲ ನಾನು ಗದನ್ಯಾಗ ಅದೀನಿ ರೀ, ರೊಟ್ಟಿ ಮಾಡಕತ್ತೀನಿ ನೋಡ್ರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮ ಗದಗ ಹುಡುಗಿ ಅದೀನಿ ರೀ ನಾನು, ಹಿಂಗೆ ಚಲೋ ವಿಡಿಯೋ ಮಾಡ್ತಿರ್ತೀನಿ ರೀ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಾನು ರೊಟ್ಟಿ ಮಾಡೀನಿ, ತಿಂದು ಹೇಳಿ ಹೆಂಗಾಗಿತ್ತು ಅಂತ. ಚಲೋ ಆಗಿತ್ತು, ಭಾರಿ ಚಲೋ ತಿಂದು ನೋಡು ಒಂದ್ಸರಿ, ಭಾರಿ ಆಗಿತ್ತು ರೊಟ್ಟಿ, ತಿಂದು ಒಂದ್ಸರಿ. ಫ್ರೆಂಡ್ಸ್, ಫಸ್ಟ್ ರೊಟ್ಟಿ ಮಾಡಿದ್ದು ಇವತ್ತು ನಮ್ಮ ಅಮ್ಮಗೆ ತಿನ್ನಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಹೆಂಗ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ರೊಟ್ಟಿನ ಬಿಸಿ ರೊಟ್ಟಿ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ, ಆಯ್ತಾ? ಹೆಂಗಾಗಿತ್ರಿ ಅವಾಗ? ಚಲೋ ಆಗೈತಾ? ನನ್ ಬಂದಿದ್ ಖುಷಿ ಆಗೈತಾ ಬೇಜಾರಾಗೈತಿ? ಹಿಂಗ ಅದೇ ಖುಷಿ ಆಗೈತಾ? ಎಷ್ಟು ಬಿಸಿ ರೊಟ್ಟಿ ಮಾಡ್ಕೊಡ್ತಾಳ ಮೂವ. ನೋಡಿ ಫ್ರೆಂಡ್, ನಮ್ಮ ಮಮ್ಮಿಗೆ ನಾನು ಡೈಲಿ ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕಂತ ಇನ್ನು ಮುಂದೆ ನಾನು ಮಾಡ್ಕೊಡ್ತೇನೆ ರೊಟ್ಟಿನ. ಚೆನ್ನಾಯ್ತಾ? ಚಲೋ